ವಿದ್ಯಾರ್ಥಿಗಳೇ, ನಾವು ಇಂದಿನ ಆನ್ಲೈನ್ ತರಗತಿಯಲ್ಲಿ 10ನೇ ತರಗತಿಯ ವರ್ಗ ಸಮೀಕರಣದ ಪಾಠದ ಬಗ್ಗೆ ಅಭ್ಯಾಸವನ್ನ ಮಾಡೋಣ. ನೋಡಿ, ನಾವು ಈ ಅಧ್ಯಾಯದಲ್ಲಿ ವರ್ಗ ಸಮೀಕರಣ ಪಾಠದಲ್ಲಿ ವರ್ಗ ಸಮೀಕರಣವನ್ನ ಬಿಡಿಸುವ ವಿಧಾನಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಅಂದ್ರೆ ಅಪವರ್ತನ ವಿಧಾನದಿಂದ ನಾವು ಹೇಗೆ ವರ್ಗ ಸಮೀಕರಣವನ್ನು ಬಿಡಿಸಬಹುದು, ನಂತರ ವರ್ಗಕೋನ ಮಾಡುವ ವಿಧಾನವನ್ನು ಬಳಕೆ ಮಾಡಿಕೊಂಡು ಹೇಗೆ ವರ್ಗ ಸಮೀಕರಣವನ್ನ ಬಿಡಿಸಬಹುದು ಅನ್ನೋ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ಅಭ್ಯಾಸವನ್ನ ಮಾಡಿದ್ವಿ. ಸರಿ, ನಾವು ಇವತ್ತಿನ ತರಗತಿಯಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರೆ ಇನ್ನೊಂದು ವಿಧಾನ, ಅಂದ್ರೆ ಈ ಸೂತ್ರವನ್ನ ಹಾಕೊಂಡು ಹೇಗೆ ನಾವು ವರ್ಗ ಸಮೀಕರಣವನ್ನ ಬಿಡಿಸಬೇಕು ಅನ್ನೋದ್ರ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ನೋಡಿ, ಸೂತ್ರದ ಸಹಾಯದಿಂದ ಬಿಡಿಸುವುದು. ಸೂತ್ರದ ಸಹಾಯದಿಂದ ಹೇಗೆ ನಾವು ವರ್ಗ ಸಮೀಕರಣವನ್ನು ಬಿಡಿಸಬಹುದು ಅನ್ನೋ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. ನೋಡಿ, ವರ್ಗ ಸಮೀಕರಣ ಸಾಮಾನ್ಯವಾಗಿ ಯಾವ ರೂಪದಲ್ಲಿ ಇರುತ್ತೆ ಅಂತಂದ್ರೆ ax² + bx + c 0 ರೂಪದಲ್ಲಿ ಇರುತ್ತೆ. ಹೌದಾ ವಿದ್ಯಾರ್ಥಿಗಳೇ? ಹಾಗಾದ್ರೆ ಈ ರೂಪದಲ್ಲಿರುವ ಸಮೀಕರಣಗಳನ್ನು ನಾವು ಸೂತ್ರವನ್ನ ಹಾಕೊಂಡು ಹೇಗೆ ಬಿಡಿಸಬೇಕು, ಆ ಸೂತ್ರ ಹೇಗಿರುತ್ತೆ ಅನ್ನೋ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಸರಿ, ಈಗ ಸೂತ್ರವನ್ನ ಮೂಲಗಳು x ಅಂತ ತಗೊಂಡ್ರೆ, ಮೂಲಗಳು x ಇಟ್ಕೊಂಡು ಅಂತ ತಗೊಂಡ್ರೆ -b ± √b² - 4ac / 2a. ಸೂತ್ರ ನಮಗೆ ಏನು ಬರುತ್ತಪ್ಪ ವಿದ್ಯಾರ್ಥಿಗಳು ಅಂತಂದ್ರೆ x - b ± √b² - 4ac / ಎಷ್ಟಿದೆ ನಮಗೆ 2a ಬರುತ್ತೆ. ಸರಿ, ಇದೇನಿದು ಅಂತಂದ್ರೆ ಸೂತ್ರವನ್ನ ಹಾಕೊಂಡು ವರ್ಗ ಸಮೀಕರಣವನ್ನ ಬಿಡಿಸುವ ಸೂತ್ರ ಇದೆ. ಅರ್ಥ ಆಗ್ತಿದೆಯಾ? ಸರ್, ಲೆಕ್ಕವನ್ನ ಹೇಗೆ ಮಾಡ್ಕೊಳ್ಬೇಕು? ಕೊಟ್ಟಿರುವ ಸಮೀಕರಣದಲ್ಲಿ a b c 3 ಬೆಲೆಗಳನ್ನ ಕಂಡುಹಿಡ್ಕೊಳ್ಬೇಕು. ಆ 3 ಬೆಲೆಗಳನ್ನ ಈ ಸೂತ್ರಕ್ಕೆ ಹಾಕೋಬೇಕು. ಹಾಕೊಂಡು ಸುಲಭ ರೂಪಕ್ಕೆ ತರಬೇಕು. ಸುಲಭ ರೂಪಕ್ಕೆ ತಂದ ನಮಗೆ ಎಷ್ಟು ಬೆಲೆಗಳು ಬರುತ್ತೆ ಅಂತಂದ್ರೆ 2 ಬೆಲೆಗಳು ಬರುತ್ತೆ. ಸರಿ, ಅವೇನಾಗಿರುತ್ತೆ? ಆ ಸಮೀಕರಣದ ಮೂಲಗಳಾಗಿರುತ್ತೆ. ಸರಿ, ಇಲ್ಲಿ ಮೊದಲು ಏನ್ ಮಾಡ್ಕೊಳ್ಬೇಕು? ಬಿ ಬೆಲೆ ಹಾಕೊಂಡು ಮೈನಸ್ ಇಂದ ಗುಣಾಕಾರ ಮಾಡ್ಕೊಳ್ಳಿ. ನೆಕ್ಸ್ಟ್ ರೂಟ್ ಒಳಗಡೆ ಏನ್ ಮಾಡ್ಕೊಳ್ಬೇಕಪ್ಪ ಅಂದ್ರೆ b² ಕಂಡುಹಿಡ್ಕೊಂಡು ನಂತರ 4 × ac ನ ಗುಣಾಕಾರ ಮಾಡಿದ್ದನ್ನ ನಾವು b² ಅಲ್ಲಿ ಕಳಿಬೇಕು. ಕಳ್ಬಿಟ್ಟು ಇದನ್ನ ಅಸ್ಥೀಕರಣ ಮಾಡಿ, ರೂಟನ್ನ ಅಸ್ಥೀಕರಣ ಮಾಡ್ಕೊಂಡು ನಾವೇನ್ ಮಾಡ್ಕೊಳ್ಬೇಕು? ಸುಲಭ ರೂಪಕ್ಕೆ ತರಬೇಕು. ಸರಿ, ಹಾಗಾದ್ರೆ ಒಂದು ಲೆಕ್ಕವನ್ನು ನಾವೀಗ ಬಿಡಿಸೋಣ. ನೋಡಿ, x² - 3x - 4 ಎಷ್ಟು? 0. ಇದನ್ನ ಸೂತ್ರವನ್ನ ಬಳಕೆ ಮಾಡಿಕೊಂಡು ನಾವೇನ್ ಮಾಡಬೇಕಾಗಿದೆ? ಸಮೀಕರಣವನ್ನ ಬಿಡಿಸಬೇಕು. ಸರಿ, ಮೊದಲನೇದಾಗಿ ಈ ಸಮೀಕರಣ ಯಾವ ರೂಪದಲ್ಲಿದೆ? ax² + bx + c 0. ಈಗ 3 ಬೆಲೆಗಳನ್ನ ಕಂಡುಹಿಡ್ಕೊಳ್ಳೋಣ. a ಬೆಲೆ ಎಷ್ಟು? 1. b ಬೆಲೆ ಎಷ್ಟಿದೆ ವಿದ್ಯಾರ್ಥಿಗಳೇ? -3. c ಬೆಲೆ ಎಷ್ಟಿದೆ? -4. ಈಗ ನಾವು 3 ಬೆಲೆಗಳನ್ನ ಕಂಡುಹಿಡ್ಕೊಂಡಿದ್ದಾಯ್ತು. ಈಗ ನಾವು ಸೂತ್ರವನ್ನ ಬರ್ಕೊಳ್ಳೋಣ. ನೋಡಿ, x = -b ± √b² - 4ac / ಎಷ್ಟು? 2a ಆಗುತ್ತೆ. ಈಗ ನಾವು ಇದಕ್ಕೆ ಬೆಲೆಗಳನ್ನು ಹಾಕೋಣ. ನೋಡಿ, -b ಸೂತ್ರದಲ್ಲಿ ಮೈನಸ್ ಇದೆ, b ಬೆಲೆ ಎಷ್ಟಿದೆ? -3 ಇದೆ. ಹಾಗಾಗಿ ಬ್ರಾಕೆಟ್ ಹಾಕೊಂಡು ಬರ್ಕೋಣ. -3 ± √b² means again b ಬೆಲೆ -3 whole square -4 × a ಬೆಲೆ ಎಷ್ಟು? 1 × c ಬೆಲೆ ಎಷ್ಟು? -4 whole divided by 2 × a ಅಂದ್ರೆ 2 × ಎಷ್ಟಾಗುತ್ತೆ? 1 ಆಗುತ್ತೆ ವಿದ್ಯಾರ್ಥಿಗಳು. ಈಗ ಲೆಕ್ಕವನ್ನ ಸುಲಭ ರೂಪಕ್ಕೆ ತನ್ನಿ. ನೋಡಿ, ಇಲ್ಲಿ ಗುಣಾಕಾರ ಮಾಡ್ಕೊಳ್ಬೇಕು. -× -+3
ರೂಟ್ ನೋಡಿ, 3 ಮೈನಸ್ 3 ಸ್ಕ್ವೇರ್ ಅಂದ್ರೆ 9. ಈಗ ಇಷ್ಟನ್ನು ಗುಣಾಕಾರ ಮಾಡ್ಕೊಳ್ಳಿ. ಮೈನಸ್ ಇಂಟು ಮೈನಸ್ ಪ್ಲಸ್ 4 1 4 4 4 ಎಷ್ಟು 16 ಡಿವೈಡ್ ಬೈ 2 ಎಷ್ಟಾಗುತ್ತೆ 7 ಆಗುತ್ತೆ. ನಂತರ ಏನ್ ಮಾಡ್ಕೊಂತಾರ 3 ಪ್ಲಸ್ ಆರ್ ಮೈನಸ್ ರೂಟ್ ಇದನ್ನ ಕೂಡಿದ್ರೆ ಎಷ್ಟು ಬರುತ್ತೆ ವಿದ್ಯಾರ್ಥಿಗಳೇ? 9 ಪ್ಲಸ್ 16 ಅಂದ್ರೆ 25 ರೂಟ್ 25 ಬೈ ಎಷ್ಟು 2. ಈಗ ಏನ್ ಮಾಡ್ಕೊಳ್ಬೇಕು? 3 ಅನ್ನು ಹಾಗೆ ಇಟ್ಕೊಳ್ಳಿ, ಪ್ಲಸ್ ಆರ್ ಮೈನಸ್ ಹಾಗೆ ಇಟ್ಕೊಳ್ಳಿ. ನೋಡಿ ರೂಟ್ ಒಳಗಡೆ 25 ಇದೆಯಲ್ವಾ, ಅದು ವರ್ಗ ಸಂಖ್ಯೆ. ಅದನ್ನೇ ಮಾಡ್ಕೊಳ್ಬಹುದು ನಾವು 5 ಸ್ಕ್ವೇರ್ ಅಂತ ಹೇಳಿ ಬರ್ಕೊಳ್ಬಹುದು. therefore this is equal to x is equal to 3 ಪ್ಲಸ್ ಆರ್ ಮೈನಸ್ 5 ಸ್ಕ್ವೇರ್ ಬೈ ಎಷ್ಟು 2 ಆಗುತ್ತೆ. ನೋಡಿ ಇಲ್ಲೇನಾಗುತ್ತೆ ಸ್ಕ್ವೇರ್ ರೂಟ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದು 5. 3 ಪ್ಲಸ್ ಆರ್ ಮೈನಸ್ 5 ಬೈ ಎಷ್ಟು 2. ನೋಡಿ ಇಲ್ಲಿ 3 ಪ್ಲಸ್ ಆರ್ ಮೈನಸ್ 5 ಬೈ 2 ಅಂತಿದೆಯಲ್ವಾ ಸರ್, ಇಲ್ಲಿ ನೀವೇ ಮಾಡ್ಕೊಳ್ಬೇಕು. ಒಂದ್ಸರಿ ಪ್ಲಸ್ ಹಾಕೊಂಡು ಎಕ್ಸ್ ಬೆಲೆ ಕಂಡುಹಿಡ್ಕೊಳ್ಬೇಕು, ಇನ್ನೊಂದ್ಸರಿ ಮೈನಸ್ ಹಾಕೊಂಡು ನಾವು ಎಕ್ಸ್ ಬೆಲೆನ ಕಂಡುಹಿಡ್ಕೊಳ್ಬೇಕು. 3 ಪ್ಲಸ್ 5 ಬೈ 2 ದಿಸ್ ಇಸ್ ಈಕ್ವಲ್ ಟು 8 ಬೈ 2. 2 ಒಂದೇ 2 4. ಹಾಗಾದ್ರೆ ನಮಗೆ ಒಂದು ಎಕ್ಸ್ ಬೆಲೆ ಎಷ್ಟು ಬಂತು? 4 ಬಂತು. ಅದೇ ತರ ಮೈನಸ್ ಹಾಕೊಂಡು ಮಾಡಿ. 3 ಮೈನಸ್ 5 ಬೈ 2 ದಟ್ ಮೀನ್ಸ್ ಮೈನಸ್ 2 ಬೈ 2 ಗೆಟ್ ಕ್ಯಾನ್ಸಲ್, ಮೈನಸ್ 1 ಬಂತು. ಇನ್ನೊಂದು ಬೆಲೆ ನಮಗೆ ಎಷ್ಟು ಬಂದಿದೆ ವಿದ್ಯಾರ್ಥಿಗಳೇ? ಮೈನಸ್ 1 ಬಂತು. ಹಾಗಾದ್ರೆ ಆ ವರ್ಗ ಸಮೀಕರಣವನ್ನ ಸೂತ್ರ ಹಾಕೊಂಡು ನಾವು ಬಿಡಿಸಿಕೊಂಡಾಗ ನಮಗೆ ಬಂದಿರುವ ಮೂಲಗಳು ಎಷ್ಟಪ್ಪ ಅಂತಂದ್ರೆ ಒಂದು 4 ಮತ್ತೆ ಒಂದೆಷ್ಟು -1. ಸರಿ, ಈ ರೀತಿ ನಾವು ಒಂದು ವರ್ಗ ಸಮೀಕರಣವನ್ನು ಕೊಟ್ಟಾಗ ಈ ಸೂತ್ರವನ್ನ ಬಳಕೆ ಮಾಡಿಕೊಂಡು ನಾವೇ ಮಾಡ್ಕೊಳ್ಬಹುದು, ವರ್ಗ ಸಮೀಕರಣವನ್ನ ಬಿಡಿಸಬಹುದು. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳೇ? ಇದು ನಾನು ಇನ್ನೊಂದ್ಸಲ ಹೇಳ್ತೀನಿ ನೋಡಿ ವಿದ್ಯಾರ್ಥಿಗಳೇ. ನಾವೀಗ ಮುಂದಿನ ಲೆಕ್ಕಕ್ಕೆ ಹೋಗೋಣ. ನೋಡಿ ಸರಿ, ಲೆಕ್ಕ ಈ ರೀತಿ ಇದೆ. 3x² ಮೈನಸ್ 5x ಪ್ಲಸ್ 2 ಇಸ್ ಈಕ್ವಲ್ ಟು 0. ಈಗ ನಾವೇನು ಮಾಡ್ಕೋಬೇಕು? ಇಲ್ಲೂ ಕೂಡ ಈ ವರ್ಗ ಸಮೀಕರಣವನ್ನ ಸೂತ್ರವನ್ನ ಬಳಕೆ ಮಾಡ್ಕೊಂಡು ನಾವೇನು ಮಾಡ್ಕೊಳ್ಬೇಕು? ಕಂಡಿಟ್ಕೊಳ್ಬೇಕು. ಸರಿ, ಈಗ ನಾವು ಮೊದಲು ಏನು ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ಈ ವರ್ಗ ಸಮೀಕರಣವು ax² ಪ್ಲಸ್ bx ಪ್ಲಸ್ ಈ ರೂಪದಲ್ಲಿ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಬೇಕು. ಒಂದ್ ವೇಳೆ ಆ 3 ಪದಗಳಲ್ಲಿ ಒಂದು ಪದ ಏನಾದ್ರು ನಮಗೆ ಇಸ್ಕೋಟಿಂದ ಆಚೆ ಹೋಗಿದ್ರೆ ಅದನ್ನ ನಾವು ಈ ಕಡೆ ತಂದು ಅಂದ್ರೆ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪಕ್ಕೆ ತಂದು ನಂತರ ನೀವೇ ಮಾಡ್ಕೊಳ್ಬೇಕಾಗುತ್ತೆ, ವರ್ಗ ಸಮೀಕರಣವನ್ನ ಬಿಡಿಸ್ಕೊಳ್ಬೇಕು. ಹಾಗಾದ್ರೆ ಸರಿಗ ಹೇಗೆ ಮಾಡೋದೀಗ? ಆಲ್ರೆಡಿ ಈ ಸಮೀಕರಣ ಏನಾಗಿದೆ? ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದಲ್ಲಿ ಇದೆ. ಸರಿ, ಇದ್ದಾಗ ನಾವೇ ಮಾಡ್ಕೊಳ್ಬೇಕು? 3 ಬೆಲೆಗಳನ್ನು ಕಂಡುಹಿಡ್ಕೊಳ್ಬೇಕು. ಫಸ್ಟ್ ಒನ್ a ಇಸ್ ಈಕ್ವಲ್ ಟು ಎಷ್ಟಿದೆ? 3. b ಇಸ್ ಈಕ್ವಲ್ ಟು ಎಷ್ಟಿದೆ? -5. c ಇಸ್ ಈಕ್ವಲ್ ಟು ಎಷ್ಟಿದೆ ವಿದ್ಯಾರ್ಥಿಗಳೇ? +2. ಈಗ ನಾವೇ ಮಾಡ್ಕೊಂಡ್ವಿ? 3 ಬೆಲೆಗಳನ್ನು ಕಂಡುಹಿಡ್ಕೊಂಡಿದೆ. ಸರಿ, ಬೆಲೆಗಳನ್ನು ಕಂಡುಹಿಡ್ಕೊಂಡ್ಮೇಲೆ ನೀವೇ ಮಾಡ್ಕೊಳ್ಬೇಕು? ಸೂತ್ರ ಹಾಕೊಳ್ಬೇಕಾಗುತ್ತೆ. ಸೂತ್ರ ಏನಿದೆ ವಿದ್ಯಾರ್ಥಿಗಳೇ? ದಿಸ್ ಇಸ್ ಈಕ್ವಲ್ ಟು x ಇಸ್ ಈಕ್ವಲ್ ಟು -b ಪ್ಲಸ್ ಆರ್ ಮೈನಸ್ ರೂಟ್ b² ಮೈನಸ್ 4ac ಹೋಲ್ ಡಿವೈಡೆಡ್ ಬೈ 2a. ಇದು ಸೂತ್ರ. x ಇಸ್ ಈಕ್ವಲ್ ಟು ಸೂತ್ರ ನಮಗೆ ಏನು ಬರುತ್ತೆ? -b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b² ಮೈನಸ್ 4ac ಡಿವೈಡ್ ಬೈ 2a. ಸರಿ, ಈಗ ನೀವೇ ಮಾಡ್ಕೊಳ್ಬೇಕು? ಈ 3 ಬೆಲೆಗಳನ್ನ ಸೂತ್ರಕ್ಕೆ ಹಾಕೋಬೇಕಾಗುತ್ತೆ. ದಿಸ್ x ಇಸ್ ಈಕ್ವಲ್ ಟು ನೋಡಿ -b, ಸೂತ್ರದಲ್ಲಿರೋ ಮೈನಸ್ ಬರ್ಕೊಂಡೆ, ನಂತರ b ಬೆಲೆ ಎಷ್ಟು? -5 ಬರ್ಕೊಂಡಿದೆ. therefore ಮೈನಸ್ ಆಫ್ -5 ಆಯಿತು. ಮುಂದಕ್ಕೆ ಏನಿದೆ? ಪ್ಲಸ್ ಆರ್ ಮೈನಸ್ ರೂಟ್ ಇದೆಯಲ್ವಾ, ರೂಟ್ ಬರ್ಕೊಳ್ಳೋಣ. b² ಮೈನಸ್ 5² ಮೈನಸ್ 4 ಇಂಟು ಎ ಬೆಲೆ ಎಷ್ಟಿದೆ ವಿದ್ಯಾರ್ಥಿಗಳೇ? 3 ಇಂಟು ಸಿ ಬೆಲೆ ಎಷ್ಟಿದೆ? 2. ದಟ್ ಮೀನ್ಸ್ b² ಮೈನಸ್ 4 ಇಂಟು ಎ ಇಂಟು ಸಿ ಮುಗೀತು. therefore
ಹೋಲ್ ಡಿವೈಡೆಡ್ ಬೈ ಎಷ್ಟು 2 ಇಂಟು ಎ ಬೆಲೆ ಎಷ್ಟು 3. ಸರಿ, ಈಗ ನಾವೇ ಮಾಡ್ಕೊಂಡ್ವಿ, ಸೂತ್ರಕ್ಕೆ ಬೆಲೆಗಳನ್ನು ಹಾಕಿದ್ವಿ. ಈಗ ನಾವೇ ಮಾಡ್ಕೊಳ್ಬೇಕು, ಲೆಕ್ಕವನ್ನು ಸುಲಭ ರೂಪಕ್ಕೆ ತರಬೇಕು. ಇಲ್ಲಿ ಏನಾಗುತ್ತೆ ವಿದ್ಯಾರ್ಥಿಗಳೇ, ಎಕ್ಸ್ ಇಸ್ ಈಕ್ವಲ್ ಟು ಇದನ್ನು ಗುಣಾಕಾರ ಮಾಡ್ಕೊಳ್ಳಿ. ಮೈನಸ್ ಇಂಟು ಮೈನಸ್ ಪ್ಲಸ್ 5 ಪ್ಲಸ್ ಆರ್ ಮೈನಸ್ ರೂಟ್. ನೋಡಿ, ಇದು -5 ಸ್ಕ್ವೇರ್ ಅಂದರೆ -5 ಸ್ಕ್ವೇರ್ನ ಬೆಲೆ ಎಷ್ಟಾಗುತ್ತೆ ಪ್ಲಸ್ 25 ಅಂದರೆ 5 ಸ್ಕ್ವೇರ್ ಬೆಲೆ ಎಷ್ಟು 25. ನೆಕ್ಸ್ಟ್ ಏನು ಮಾಡ್ಕೊಂತಾರೆ, ಈ 3 ಕೂಡ ಗುಣಾಕಾರ ಮಾಡ್ಕೊಳ್ಳಿ. 4 3 12 12 ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ 24 ಡಿವೈಡೆಡ್ ಬೈ 2 3 ಎಷ್ಟು 6. ಈಗೇನು ಮಾಡ್ಕೊಂತಾರ, ಮತ್ತೆ ಹೇಗೇನು ಸುಲಭ ರೂಪಕ್ಕೆ ತನ್ನಿ. ಸರಿ, ಏನಾಗುತ್ತೆ ನೋಡಿ ವಿದ್ಯಾರ್ಥಿಗಳೇ, 5 ಹಾಗೆ ಇರುತ್ತೆ ಪ್ಲಸ್ ಆರ್ ಮೈನಸ್ 25ರಲ್ಲಿ 24 ಹೋದರೆ 1. ನೋಡಿ, ರೂಟ್ 1 ಬಂತು. ರೂಟ್ 1 ಸ್ಕ್ವೇರ್ ಅಂತ ಬರ್ಕೊಳ್ಬೋದು. ನಾನು ಇದನ್ನ ಹೇಳ್ತಾ ಇರೋದು, 25ರಲ್ಲಿ 24 ಹೋದರೆ 1 ಉಳ್ಕೊಂತು, 1 ಇಲ್ಲಿ ಬರ್ಕೊಂಡಿದ್ದೀನಿ. 1ನ 1 ಸ್ಕ್ವೇರ್ ಅಂತ ಬರ್ಕೊಳ್ತೀನಿ. ಅವಾಗ ಏನಾಗುತ್ತೆ, ಈ ಸ್ಕ್ವೇರ್ ಮತ್ತು ರೂಟ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಎಷ್ಟು ಉಳ್ಕೊಂಡಿದೆ ವಿದ್ಯಾರ್ಥಿಗಳೇ, 1 ಮಾತ್ರ ಉಳ್ಕೊಂಡಿದೆ ಅಲ್ವಾ. ಅದನ್ನು ನಾನು ಇಲ್ಲಿ ಬರ್ಕೊಳ್ತೀನಿ. 5 ಪ್ಲಸ್ ಆರ್ ಮೈನಸ್ 1 ಡಿವೈಡ್ ಬೈ ಎಷ್ಟು 6. ನೋಡಿ, ನಮಗೇನು ಬಂತು ಈಗ, ಎಕ್ಸ್ ಇಸ್ ಈಕ್ವಲ್ ಟು 5 ಪ್ಲಸ್ ಆರ್ ಮೈನಸ್ 1 ಡಿವೈಡ್ ಬೈ 6. ಸರಿ, ಈಗ ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಬೇಕು ನೀವು, ನಮಗೆ ಎಕ್ಸ್ ಬೆಲೆ ಬೇಕಲ್ವಾ. ಇಲ್ಲಿ 5 ಪ್ಲಸ್ ಆರ್ ಮೈನಸ್ ಅಂತ ಇದೆ ತಾನೆ, ಇಲ್ಲಿ ನೀವೇ ಮಾಡ್ಕೊಳ್ಬೇಕು, ಒಂದ್ಸಲಿ ಪ್ಲಸ್ ಹಾಕೊಂಡು ಎಕ್ಸ್ ಬೆಲೆ ಕಂಡುಹಿಡ್ಕೊಳ್ಬೇಕು, ಇನ್ನೊಂದ್ಸಲಿ ಮೈನಸ್ ಹಾಕೊಂಡು ನಾವೇ ಮಾಡ್ಕೊಳ್ಬೇಕು, ಎಕ್ಸ್ ಬೆಲೆನ ಕಂಡುಹಿಡ್ಕೊಳ್ಬೇಕು. ಸರಿ, ಈಗ ಮೊದಲು ಪ್ಲಸ್ ಹಾಕೊಂಬೋಣ. ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು 5 ಪ್ಲಸ್ 1 ಡಿವೈಡೆಡ್ ಬೈ 6. ಅರ್ಥ ಆಯ್ತಲ್ವಾ. 5 ಪ್ಲಸ್ 1 ಬೈ ಎಷ್ಟಾಗುತ್ತೆ 6. ನೋಡಿ, ದಿಸ್ ಇಸ್ ಈಕ್ವಲ್ ಟು 5 ಪ್ಲಸ್ 1 ಅಂದರೆ 6 ಬೈ ಕೆಳಗಡೆ ಎಷ್ಟಿದೆ 6. 2 ಕೂಡ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ನಮಗೆ ಬರುವ ಆನ್ಸರ್ 1 ಎಕ್ಸ್ ಬೆಲೆ ಎಷ್ಟು ಬಂದಿದೆ ವಿದ್ಯಾರ್ಥಿಗಳೇ 1 ಬರುತ್ತೆ. ಈಗ ಇನ್ನೊಂದ್ಸಲ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು 5 ಮೈನಸ್ 1 ಡಿವೈಡ್ ಬೈ 6. 5ರಲ್ಲಿ 1 ಹೋದರೆ 4 ಬೈ 6. ಸರ್, ಇದು 2 ಮಗ್ಗಿಲಿ ಹೋಗುತ್ತಲ್ವಾ, 2 2 2 3. ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ವಿದ್ಯಾರ್ಥಿಗಳೇ 2 ಬೈ 3. ಹಾಗಾದರೆ ಒಂದು ಮೂಲ 1 ಬಂದಿದೆ, ಇನ್ನೊಂದು ಮೂಲ ಎಷ್ಟು ಬಂದಿದೆ ವಿದ್ಯಾರ್ಥಿಗಳೇ 2 ಬೈ 3. ಅರ್ಥ ಇದಲ್ವಾ. ಸರಿ, ಈ ರೀತಿ ನಾವು ಏನು ಮಾಡ್ಕೊಂಡ್ವಿ, ಕೊಟ್ಟಿರುವ ವರ್ಗ ಸಮೀಕರಣವನ್ನು ಸೂತ್ರ ಹಾಕೊಂಡು ನಾವೇ ಮಾಡ್ಕೊಂಡ್ವಿ, ಅದರ ಮೂಲಗಳನ್ನು ಕಂಡುಹಿಡ್ಕೊಂಡ್ವಿ. ಸರಿ, ಎಷ್ಟು ಬಂದಿದೆ ವಿದ್ಯಾರ್ಥಿಗಳೇ 1 1, ಇನ್ನೊಂದು ಎಷ್ಟು ಬಂದಿದೆ 2 ಬೈ 3. ಅರ್ಥ ಇದಲ್ವಾ. ಸರಿ, ಈ ರೀತಿ ನಾವು ಲೆಕ್ಕವನ್ನು ಮಾಡಬೇಕು. ವಿದ್ಯಾರ್ಥಿಗಳೇ, ನಾವೀಗೊಂದು ಅಪ್ಲಿಕೇಶನ್ ಪ್ರಾಬ್ಲಮ್ ಬಿಡಿಸೋಣ. ನೋಡಿ, ಲೆಕ್ಕ ಈ ರೀತಿ ಇದೆ. ಒಂದು ಆಯತದ ಅಥವಾ ಆಯತಾಕಾರದ ನಿವೇಶನದ ವಿಸ್ತೀರ್ಣ. ಒಂದು ಆಯತಾಕಾರದ ನಿವೇಶನ ಇದೆ, ಆಯತಾಕಾರದ ನಿವೇಶನ ಇದೆ. ಇದರ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ 528 ಮೀಟರ್ ಸ್ಕ್ವೇರ್. ಮತ್ತು ಈ ಆಯತಾಕಾರದ ನಿವೇಶನದ ಉದ್ದ ಏನಾಗಿದೆಯಪ್ಪ ಅಂತಂದ್ರೆ ಅದರ ಅಗಲಕ್ಕಿಂತ ಏನಾಗಿದೆ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಹಾಗಾದರೆ ಆ ನಿವೇಶನದ ಉದ್ದ ಮತ್ತು ಅಗಲಗಳನ್ನು ನೀವೇ ಮಾಡ್ಕೊಳ್ಬೇಕು, ಕಂಡುಹಿಡ್ಕೊಳ್ಬೇಕು. ಸರಿ, ಆಯತದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ, ಅಥವಾ ಆಯತಾಕಾರದ ನಿವೇಶನದ ವಿಸ್ತೀರ್ಣ ಎಷ್ಟಿದೆ 528 ಮೀಟರ್ ಇದೆ. ಉದ್ದ ಏನಾಗಿದೆ ಅಂತೆ ಅದರ ಅಗಲಕ್ಕಿಂತ ಏನಾಗಿದೆ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಹಾಗಾದ್ರೆ ಅಗಲ ಕೊಟ್ಟಿಲ್ಲಲ್ವಾ, ಅಗಲವನ್ನು ಮೊದಲು ನೀವೇ ಮಾಡ್ಕೊಳ್ಳೋಣ. ಅಗಲ ಇಸ್ ಈಕ್ವಲ್ ಟು ಎಕ್ಸ್ ಆಗಿರಲಿ. ಅಗಲ ಎಕ್ಸ್ ಆದಾಗ ಉದ್ದ ಏನಾಗಿರುತ್ತೆ ಅಂತ ನಿಮಗೆ ಹೇಳಿದರೆ, ಉದ್ದ ಏನಾಗಿರುತ್ತೆ ಅಗಲದ 2ರಷ್ಟು ಅಂದರೆ 2x. ಅಗಲದ
ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಪ್ಲಸ್ ಒಂದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಅರ್ಥ ಆಗ್ತಿದೆಯಾ? ಉದ್ದ ಏನಾಗಿದೆ ಅಂತೆ, ಅಗಲದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ. ಹಾಗಾದರೆ ಆ ಆಯತಾಕಾರದ ನಿವೇಶನದ ಉದ್ದ ಅಗಲಗಳನ್ನು ಏನು ಮಾಡ್ಕೊಳ್ಬೇಕು, ಕಂಡು ಹಿಡ್ಕೊಳ್ಬೇಕು. ಸರಿ, ನಿಮಗೆ ಗೊತ್ತಿದೆ ಯಾವ್ದಾರ ಒಂದು ಇದು ಈ ಆಕೃತಿ ಏನಾಗಿದೆ, ಆಯತಾಕಾರದಲ್ಲಿ ಇದೆ ಅಲ್ವಾ. ಸರಿ, ಈಗ ನೀವೇನ್ ಮಾಡ್ಕೊಳ್ತೀರಾ, ನಿಮಗೇನು ಗೊತ್ತಿರಬೇಕಪ್ಪ ಅಂತಂದ್ರೆ ಆಯತದ ವಿಸ್ತೀರ್ಣವನ್ನ ಕಂಡು ಹಿಡಿಯುವ ಸೂತ್ರ ನಿಮಗೆ ಗೊತ್ತಿರಬೇಕು. ಸರಿ, ಆಯತದ ವಿಸ್ತೀರ್ಣವನ್ನ ಕಂಡು ಹಿಡಿಯುವ ಸೂತ್ರ ಏನ್ ಬರುತ್ತಪ್ಪ ಅಂದ್ರೆ ಏರಿಯಾ ಎ ಇಸ್ ಈಕ್ವಲ್ ಟು ಉದ್ದ ಇಂಟು ಅಗಲ, ಲೆಂತ್ ಇಂಟು ಬ್ರೆಡ್ತ್. ಇದು ಆಯತದ ವಿಸ್ತೀರ್ಣವನ್ನ ಕಂಡು ಹಿಡಿಯುವ ಸೂತ್ರ. ಸರಿ, ಈಗ ಬೆಲೆಗಳನ್ನ ಈ ಸೂತ್ರಕ್ಕೆ ಹಾಕೊಂಡ್ಬರೋಣ. ಎಷ್ಟಿದೆ ವಿಸ್ತೀರ್ಣ? 528 ಇಸ್ ಈಕ್ವಲ್ ಟು ಲೆಂತ್, ಉದ್ದ ಎಷ್ಟಿದೆ? 2x ಪ್ಲಸ್ 1 ಇಂಟು ಅಗಲ ಎಷ್ಟಿದೆ ವಿದ್ಯಾರ್ಥಿಗಳೇ? x ಇದೆ. ಸರಿ, ನಮಗೀಗ ಈ ರೀತಿ ಈಕ್ವೇಶನ್ ಬಂತು. 528 ಇಸ್ ಈಕ್ವಲ್ ಟು 2x ಪ್ಲಸ್ 1 ಇಂಟು ಎಕ್ಸ್, ಹೌದಲ್ವಾ? ಸರಿ, ಈಗ ನೀವೇನು ಮಾಡ್ಕೊಳ್ಬೇಕು, ಈ ಸಮೀಕರಣವನ್ನು ಬಿಡಿಸಬೇಕು. ಸಮೀಕರಣವನ್ನು ಬಿಡಿಸ್ಕೊಳ್ಬೇಕು ಅಂದರೆ ಏನು ಮಾಡ್ಕೊಳ್ಬೇಕು, ನೀವು ಸುಲಭ ರೂಪಕ್ಕೆ ತರಬೇಕಂದ್ರೆ ಇಲ್ಲಿ ನೋಡಿ 528 ಹಾಗೆ ಇಟ್ಕೊಳ್ಳಿ. ಸರಿ, ಇಲ್ಲೇ ಮಾಡ್ಕೊಂತಾರೆ 2x ಪ್ಲಸ್ 1 ಇಂಟು ಎಕ್ಸ್ ಅಂದರೆ ಎಕ್ಸಿಂದ ನೀವೇ ಮಾಡ್ಕೊಳ್ಬೇಕು 2x ಮತ್ತು 1 ಗುಣಾಕಾರ ಮಾಡ್ಕೊಳ್ಳಿ. ಎಕ್ಸ್ ಇಂಟು 2x ಏನಾಗುತ್ತೆ? 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 1 ಏನಾಯಿತು? ಎಕ್ಸ್ ಆಯಿತು, ಹೌದಲ್ವಾ? ನೋಡಿ, ಈಗಲೂ ಕೂಡ ನಮಗೆ ಈ ಸಮೀಕರಣ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಈ ರೂಪಕ್ಕೆ ಬಂದಿಲ್ಲ. ಸರಿ, ಏನಾಗಿದೆ? ax ಸ್ಕ್ವೇರ್ ಇದೆ ಪ್ಲಸ್ bx ಇದೆ, ಆದರೆ c ಏನಾಗಿದೆ ಇಸ್ ಈಕ್ವಲ್ ಟು ಇಂದ ಇನ್ನೊಂದು ಸೈಡ್ ಇದೆ. ಹಾಗಾಗಿ ನೀವೇನು ಮಾಡ್ಕೊಳ್ಬೇಕು, ಈ ಸಿ ಬೆಲೆಯನ್ನು ಆ ಬದಿಯಲ್ಲಿ ತಗೊಂಡ್ಬರ್ಬೇಕು. 2x ಸ್ಕ್ವೇರ್ ಪ್ಲಸ್ ಎಕ್ಸ್, ಈಗ 528 ಈ ಕಡೆ ಬಂದರೆ ಏನಾಗುತ್ತೆ? ಮೈನಸ್ 528 ಇಸ್ ಈಕ್ವಲ್ ಟು ಎಷ್ಟು? 0. ನೋಡಿ, ಈಗೇನಾಯಿತು ಸಮೀಕರಣ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ರೂಪದಲ್ಲಿ ಬಂತು, ಹೌದಲ್ವ ವಿದ್ಯಾರ್ಥಿಗಳೇ? ಸರಿ, ಈ ರೂಪಕ್ಕೆ ಬಂದ ಮೇಲೆ ನೀವೇನು ಮಾಡ್ಕೊಳ್ಬೇಕು, 3 ಬೆಲೆಗಳನ್ನು ಕಂಡುಹಿಡ್ಕೊಳ್ಬೇಕು. ಫಸ್ಟ್ ಒನ್ ಎ ಎಷ್ಟಿದೆ? ಎ ಪ್ಲಸ್ ಅಲ್ಲಿ 2. ಬಿ ಎಷ್ಟಿದೆ? ಬಿ ಪ್ಲಸ್ ಅಲ್ಲಿ ಪ್ಲಸ್ 1. ನೆಕ್ಸ್ಟು ಸಿನ ಬೆಲೆ ಎಷ್ಟು ವಿದ್ಯಾರ್ಥಿಗಳೇ? 528. ಅರ್ಥ ಇದಲ್ವಾ? ಈಗ ನಾವೇನು ಮಾಡ್ಕೊಂಡ್ವಿ, 3 ಬೆಲೆಗಳನ್ನು ಕಂಡುಹಿಡ್ಕೊಂಡಿದ್ವಿ. ಸರಿ, 3 ಬೆಲೆಗಳನ್ನು ಕಂಡುಹಿಡ್ಕೊಂಡ್ಮೇಲೆ ನಂತರ ನೀವೇನು ಮಾಡ್ಕೊಳ್ಬೇಕು, ಈಗ ಸೂತ್ರ ಹಾಕ್ಕೊಳ್ಬೇಕಾಗುತ್ತೆ. ಸೂತ್ರ ಏನಿದೆ ವಿದ್ಯಾರ್ಥಿಗಳೇ? ನಿಮಗೆ ಗೊತ್ತಿದೆ ಆಲ್ರೆಡಿ. ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವಯರ್ ಮೈನಸ್ 4ac ಹೋಲ್ ಡಿವೈಡೆಡ್ ಬೈ ಎಷ್ಟು? 2a. ಇದಕ್ಕೆ ಬೆಲೆಗಳನ್ನು ಹಾಕೋಣ. ನೋಡಿ, x ಇಸ್ ಈಕ್ವಲ್ ಟು ಮೈನಸ್ 1 ಪ್ಲಸ್ ಆರ್ ಮೈನಸ್ 1 ಸ್ಕ್ವಯರ್ 4 ಇಂಟು ಎ ಬೆಲೆ ಎಷ್ಟು? 2 ಇಂಟು ಸಿ ಬೆಲೆ ಎಷ್ಟು? ಮೈನಸ್ 528. ಸರಿ, ಹೋಲ್ ಡಿವೈಡೆಡ್ ಬೈ ಹೋಲ್ ಡಿವೈಡೆಡ್ ಬೈ 2 ಇಂಟು ಎ ಬೆಲೆ ಎಷ್ಟು? 2. ಈಗ ಲೆಕ್ಕವನ್ನು ಸುಲಭ ರೂಪಕ್ಕೆ ತರೋಣ. ನೋಡಿ, ಮೈನಸ್ 1 ಹಾಗೆ ಇರುತ್ತೆ, ಪ್ಲಸ್ ಆರ್ ಮೈನಸ್ 1 ಸ್ಕ್ವೇರ್ ಬೆಲೆ ಅಂದರೆ 1. ನಂತರ ಏನು ಮಾಡ್ಕೊತಾರ, ಇಲ್ಲಿ ಗುಣಾಕಾರ ಮಾಡ್ಕೊಳ್ಳಿ. 4 ಅದಕ್ಕಿಂತ ಮುಂಚೆ ಚಿಹ್ನೆನ ಗುಣಾಕಾರ ಮಾಡಿಕೊಂಡ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 4 8. ಈ 8ರಿಂದ 528 ಗುಣಾಕಾರ ಮಾಡ್ಕೊಳ್ಳಿ. ನೋಡಿ, 4 8 8 ಇಂಟು 528 ಗುಣಾಕಾರ ಮಾಡಿಕೊಂಡ್ರೆ 4224 ಬರುತ್ತೆ. ಇಸ್ ಈಕ್ವಲ್ ಟು ಡಿವೈಡ್ ಬೈ 2 ಎಷ್ಟು ವಿದ್ಯಾರ್ಥಿಗಳೇ? 4 ಬರುತ್ತೆ. ಸರಿ, ದಿಸ್ ಎಕ್ಸ್ ಇಸ್ ಈಕ್ವಲ್ ಟು ನೋಡಿ ಮೈನಸ್ 1 ಪ್ಲಸ್ ಆರ್ ಮೈನಸ್ ಇದನ್ನು ಕೂಡಬೇಕಾಗುತ್ತೆ. 4224 ಪ್ಲಸ್ 1 ಅಂತಂದರೆ 4224
25 ಡಿವೈಡೆಡ್ ಬೈ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ 4 ಬರುತ್ತೆ. ಸರ್ ಈಗ ಏನು ಮಾಡ್ಕೊತಾರ, -1 ಪ್ಲಸ್ ಆರ್ ಮೈನಸ್ 4225 ವರ್ಗಮೂಲವನ್ನು ಕಂಡುಹಿಡ್ಕೊಳ್ಬೇಕು. ಅಂದರೆ ಭಾಗಾಹಾರ ವಿಧಾನವನ್ನು ಬಳಕೆ ಮಾಡ್ಕೊಂಡು ನೀವೇ ಮಾಡ್ಕೊತಾರ, ಇದರ ವರ್ಗಮೂಲವನ್ನು ಕಂಡುಹಿಡ್ಕೊಳ್ರಿ. ಸರಿ, ವರ್ಗಮೂಲ ಎಷ್ಟು ಬರುತ್ತೆ ವಿದ್ಯಾರ್ಥಿಗಳೇ? 65 ಬರುತ್ತೆ. 65 ಡಿವೈಡೆಡ್ ಬೈ ಎಷ್ಟು? 4 ಬರುತ್ತೆ. ಹೌದಲ್ವಾ? ಈಗ ನಮಗೇನು ಬಂತು? ಎಕ್ಸ್ ಇಸ್ ಇಕ್ವಲ್ ಟು -1 ಪ್ಲಸ್ ಆರ್ ಮೈನಸ್ √65 ಬೈ ಎಷ್ಟು ಬಂತು? 4 ಬಂತು. ಹೀಗೆ ಮಾಡ್ಕೊತಾರ, ನಮಗೆ ಎಕ್ಸ್ ಬೆಲೆ ಬೇಕು ಅಂದರೆ ಒಂದ್ಸರಿ ಪ್ಲಸ್ ಹಾಕೊಂಡು ಮಾಡಬೇಕು, ಇನ್ನೊಂದ್ಸರಿ ಮೈನಸ್ ಹಾಕೊಂಡು ಮಾಡಬೇಕು. ಸರಿ, ಮೊದಲು ಪ್ಲಸ್ ಹಾಕೊಳ್ಳೋಣ. ನೋಡಿ, ಎಕ್ಸ್ ಇಸ್ ಇಕ್ವಲ್ ಟು -1 ಪ್ಲಸ್ 65 ಬೈ ಎಷ್ಟು? 4. 65ರಲ್ಲಿ 1 ಹೋದರೆ ಎಷ್ಟು? 64 ಬೈ 4. ಸರಿ, ಭಾಗಾಕಾರ ಮಾಡಿದ್ರೆ ಎಷ್ಟೇ ಹೋಗುತ್ತೆ? 4 1 4, 4 6 24. ದೇರ್ಫೋರ್ ಎಕ್ಸ್ ಇಸ್ ಇಕ್ವಲ್ ಟು 16 ಬಂತು. 64ನ್ನು ನಾವು 4ರಿಂದ ಭಾಗಿಸಿದಾಗ ನಮಗೆ ಎಷ್ಟೇ ಹೋಗಿದೆ? 16 ಹೋಗಿದೆ ಅಲ್ವಾ? ಹಾಗಾಗಿ ನಮಗೆ ಒಂದು ಮೂಲ ಎಷ್ಟು ಬಂತು ವಿದ್ಯಾರ್ಥಿಗಳೇ? 16 ಬಂತು. ಅದೇ ಥರ ಇನ್ನೊಂದು ಬೆಲೆನ ಕಂಡುಹಿಡ್ಕೊಳ್ಳೋಣ. ಮೈನಸ್ ಹಾಕ್ಬಿಡಿ. -1 ಮೈನಸ್ 65 ಬೈ ಎಷ್ಟು? 4. ಸರಿ, 2 ಮೈನಸ್ ಇದ್ದಾಗ ಕೂಡಬೇಕು. ದಿಸ್ ಇಸ್ ಇಕ್ವಲ್ ಟು -66 ಬೈ 4. ಸರಿ, ಭಾಗಾಕಾರ ಮಾಡಿದಾಗ 2 2 3 3 ಮತ್ತೆ ಇದು ಹೋಗೋದಿಲ್ಲ ಅಲ್ವಾ? ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು -33 ಬೈ ಎಷ್ಟು ಬರುತ್ತೆ? 2 ಬಂತು ವಿದ್ಯಾರ್ಥಿಗಳೇ. ಹಾಗಾಗಿ ನಾವು ಇನ್ನೊಂದು ಮೂಲ ಎಷ್ಟು ಬಂತು? -33 ಬೈ ಎಷ್ಟು? 2 ಬಂತು. ಅರ್ಥ ಇದಲ್ವಾ? ಸರಿ, ಈ ಸಮೀಕರಣವನ್ನು ಬಿಡಿಸಿದಾಗ ನಮಗೆ ಬಂದಿರುವ ಮೂಲಗಳು ಎಷ್ಟಪ್ಪ ಅಂತಂದರೆ ಒಂದು 16 ಮತ್ತು ಇನ್ನೊಂದೆಷ್ಟು? 33 ಬೈ 2. ಹೌದಲ್ವಾ? ಈಗ ನೋಡಿ, ನಾವು ಲೆಕ್ಕವನ್ನು ಬಿಡಿಸಿ ಅಂತ ಕೇಳಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡಬೇಕಿತ್ತಲ್ವಾ? ಸರಿ, ಆದರೆ ಈ ಲೆಕ್ಕದಲ್ಲಿ ನಿಮಗೇನು ಕೇಳಿದ್ರು? ಉದ್ದ ಮತ್ತು ಅಗಲಗಳನ್ನು ಕೇಳಿದರು. ಹೌದಲ್ವಾ? ಸರಿ, ಈಗ ನಾವು ಎಕ್ಸ್ ಇಸ್ ಈಕ್ವಲ್ ಟು ನಿಮಗೆ 2 ಬೆಲೆ ಬಂದಿದೆ, ಒಂದು 16 ಬಂದಿದೆ, ಇನ್ನೊಂದೆಷ್ಟಿದೆ? 33 ಬೈ 2. ಸರಿ, ಈಗ ನಾವು ಅಳತೆಗಳು ಯಾವಾಗಲೂ ಋಣವಾಗಿರಲ್ಲ, ಯಾವಾಗಲೂ ಏನಾಗಿರ್ತದೋ ಧನವಾಗಿರುತ್ತೆ. ಹಾಗಾಗಿ ನಾವು ಇಲ್ಲಿ ಎಕ್ಸ್ ಬೆಲೆನ ತೆಗೆದುಕೊಳ್ಳೋಣ. ಎಕ್ಸ್ ಬೆಲೆ ಪ್ಲಸ್ ಇರೋದು ತೆಗೆದುಕೊಳ್ಳೋಣ. ಎಕ್ಸ್ ಬೆಲೆ ಎಷ್ಟಿದೆ ವಿದ್ಯಾರ್ಥಿಗಳೇ? 16 ಬಂದಿದೆ ಅಲ್ವಾ? ಸರಿ, ಇದನ್ನು ಬಳಕೆ ಮಾಡ್ಕೊಂಡು ನೀವೇ ಮಾಡ್ಕೊಳ್ಬೇಕು. ಈಗ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡ್ಕೊಳ್ಬೇಕು. ದೇರ್ಫೋರ್ ಉದ್ದ ಇಸ್ ಈಕ್ವಲ್ ಟು ಎಕ್ಸ್ 2x ಪ್ಲಸ್ 1 ಅಲ್ವಾ? 2 ಇಂಟು 2x ಪ್ಲಸ್ 1. 2 ಇಂಟು ಎಕ್ಸ್ ಬೆಲೆ ಎಷ್ಟು ಬಂದಿದೆ ವಿದ್ಯಾರ್ಥಿಗಳೇ? 16 ಪ್ಲಸ್ 1. ಸರಿ, 16 32. ನೋಡಿ, ಹಾಗಾದರೆ ಇಲ್ಲಿ ಉದ್ದ ಮತ್ತು ಅಗಲಗಳನ್ನು ನಾವೇ ಮಾಡ್ಕೊಳ್ಬೇಕು, ಕಂಡುಹಿಡ್ಕೊಳ್ಬೇಕು. ನೋಡಿ, ಅಗಲ ಏನಂತ ಇದೆ? ಎಕ್ಸ್ ಅಂತ ತಗೊಂಡಿದ್ದೀವಲ್ವಾ? ಹಾಗಾಗಿ ನಮಗೆ ಎಕ್ಸ್ ಬೆಲೆ ಎಷ್ಟು ಬಂದಿದೆ ವಿದ್ಯಾರ್ಥಿಗಳೇ? 16. ಹಾಗಾಗಿ ಅಗಲ ಎಷ್ಟು ಬಂತು? ನಮಗೆ 16 ಮೀಟರ್ ಬಂತು. ಅಗಲ ಎಷ್ಟು ಬಂದಿದೆ ವಿದ್ಯಾರ್ಥಿಗಳೇ? 16 ಮೀಟರ್ ಬಂತು. ಹಾಗಾದರೆ ಉದ್ದ ಎಷ್ಟು ಬರುತ್ತೆ? ಉದ್ದ ಇಸ್ ಈಕ್ವಲ್ ಟು ಇದಕ್ಕೆ ಮತ್ತೆ ನೀವು ಎಕ್ಸ್ ಬೆಲೆನ ಹಾಕ್ಕೊಡಿ. 16 ಇದೆ, 16 ಎಷ್ಟು? 32. 32 ಪ್ಲಸ್ 1 ಎಷ್ಟಾಗುತ್ತೆ? 33 ಆಗುತ್ತೆ. ಹಾಗಾದರೆ ಅಗಲ ನಮಗೆ ಎಷ್ಟು ಬಂತು? 33 ಮೀಟರ್ ಬಂತು. ಹಾಗಾದರೆ ಆ ನಿವೇಶನದ ಉದ್ದ 33 ಮೀಟರ್ ಆಗಿರುತ್ತೆ, ಅಗಲ ಎಷ್ಟಾಗಿರುತ್ತೆ? 16 ಮೀಟರ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಸರಿ, ಈ ರೀತಿ ನಾವು ಲೆಕ್ಕವನ್ನು ಮಾಡಬೇಕು. ವಿದ್ಯಾರ್ಥಿಗಳು ಇನ್ನೊಂದ್ಸಲಿ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಈ ಆಯತಾಕಾರದ ನಿವೇಶನ ಇದೆ, ಅದರ ವಿಸ್ತೀರ್ಣ 528. ಅದರ ಉದ್ದ ಏನಾಗಿದೆ ಅಂತ ಹೇಳಿದರೆ ಅಗಲಕ್ಕಿಂತ ಎಡರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಉದ್ದ ಏನಾಗಿದೆ ಅಂತ ಹೇಳಿದರೆ ಅದರ ಅಗಲಕ್ಕಿಂತ ಎಡರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಹಾಗಾದರೆ ಆ ನಿವೇಶನದ ಉದ್ದ ಮತ್ತು ಅಗಲಗಳನ್ನು ನೀವೇ ಮಾಡ್ಕೊಳ್ಬೇಕು, ಕಂಡುಹಿಡ್ಕೊಳ್ಬೇಕು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಕಂಡುಹಿಡ್ಕೊಳ್ಬೇಕಾಗಿರೋದನ್ನ ಇನ್ ಫಾರ್ಮ್ ಆಫ್ ಎಕ್ಸ್ ರೂಪದಲ್ಲಿ ಕೊಟ್ಬಿಟ್ಟಿದ್ದಾನೆ. ಹೌದಲ್ವಾ? ಹಾಗಾಗಿ ನೀವೇ ಮಾಡ್ಕೊಳ್ಬೇಕು, ಎಕ್ಸ್ ಬೆಲೆನ ಕಂಡುಹಿಡ್ಕೊಂಡು ಆ ಎಕ್ಸ್ ಬೆಲೆನ ಇಲ್ಲಿಗೆ ಹಾಕೊಂಡ್ರೆ ನಿಮಗೆ ಉದ್ದನೂ ಸಿಗುತ್ತೆ, ಅಗಲನೂ ಸಿಗುತ್ತೆ.
ಸರ್ ಈಗ ಈ ಲೆಕ್ಕ ಮಾಡ್ಬೇಕಾದ್ರೆ ಏನು ಮಾಡ್ಕೊಳ್ಬೇಕು, ನಿಮಗೆ ಇದು ಜಾಮೆಟ್ರಿ ಅಂತ ಅನಿಸ್ಬೋದು, ಆದರೆ ಈ ಲೆಕ್ಕ ಮಾಡ್ಬೇಕಾದ್ರೆ ನಿಮಗೆ ಏನು ಗೊತ್ತಿರಬೇಕು, ಇಲ್ಲಿ ಏನು ಆಕೃತಿ ಕೊಟ್ಟಿದಾರೋ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ನಿಮಗೆ ಗೊತ್ತಿರಬೇಕು. ಹಾಗಾದ್ರೆ ಇಲ್ಲಿ ಕೊಟ್ಟಿರೋ ಆಕೃತಿ ಯಾವುದು? ಆಯತ. ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಯಾವುದು? ಉದ್ದ ಇಂಟು ಅಗಲ. ದೇರ್ಫೋರ್ ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದ ಇಂಟು ಅಗಲ. ಈಗ ಬೆಲೆಗಳನ್ನು ಏನು ಮಾಡ್ಕೊಳ್ಳೋಣ, ಸೂತ್ರಕ್ಕೆ ಹಾಕೋಬೇಕು. ನೋಡಿ, ಏರಿಯಾ 528 ಇಸ್ ಈಕ್ವಲ್ ಟು ಲೆಂತ್ 2x+1 ಇಂಟು ಬ್ರೆಡ್ತ್ ಎಷ್ಟಾಗುತ್ತೆ? x. ಸರಿ, ಇದನ್ನು ಗುಣಾಕಾರ ಮಾಡ್ಕೊಂಡು ನಮಗೆ ಈ ಕ್ವೆಶನ್ ಏನು ಬಂತು? 7x² + x - 528 ಇಸ್ ಈಕ್ವಲ್ ಟು 0 ಬಂತು. ಈಗ ಎ ಬೆಲೆ, ಬಿ ಬೆಲೆ, ಸಿ ಬೆಲೆ ಕಂಡಿಟ್ಕೊಂಡಿದ್ದೀರಾ. ಕಂಡಿಟ್ಕೊಂಡ್ಮೇಲೆ ಏನು ಮಾಡ್ಕೊಳ್ಬೇಕು ನಾವು? ಸೂತ್ರ ಹಾಕೋಬೇಕು. ಸೂತ್ರ ಹಾಕೊಂಡು ಲೆಕ್ಕ ಮಾಡೋದೆಲ್ಲ ನಿಮಗೆ ಗೊತ್ತಿದೆ. ನಮಗೆ x ಬೆಲೆ 2 ಬಂತಲ್ವಾ, ಒಂದು 16 ಬಂತು, ಇನ್ನೊಂದು 33/2 ಬಂತು. ಸರಿ, ಬರೀ ಬಿಡಿಸಿ ಅಂತ ಕೇಳಿದಾಗ ನೀವು ಲೆಕ್ಕವನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕಾಗಿತ್ತು. ಇಲ್ಲಿ ನಿಮಗೆ ಏನು ಕೇಳಿದರೆ ಉದ್ದ ಮತ್ತು ಅಗಲಗಳನ್ನು ಕೇಳಿದಾರಲ್ವಾ, ಹಾಗಾಗಿ ನೀವೇನು ಮಾಡ್ಕೊತೀರ, ಇಲ್ಲಿ x ಬೆಲೆನ ಚೂಸ್ ಮಾಡ್ಕೊಳ್ಬೇಕು. ಯಾವ್ದನ್ನ ಚೂಸ್ ಮಾಡ್ಕೊತೀರ? 2 ಪ್ಲಸ್ ಬಂದಿದ್ರೆ ಯಾವ್ದು ಬೇಕಾದ್ರೂ ತಗೋಬೋದಾಗಿತ್ತು. ಇಲ್ಲಿ ಏನಾಗಿದೆ, ಒಂದು 16 ಇದೆ, ಇನ್ನೊಂದು 33/2 ಇದೆ. ದೇರ್ಫೋರ್ ಮೈನಸ್ ಬಂದಿರೋದನ್ನ ನೆಗ್ಲೆಕ್ಟ್ ಮಾಡಿ ಪ್ಲಸ್ ಬಂದಿರೋದನ್ನ ತಗೊಳ್ಳಿ. ಎಷ್ಟಿದೆ? 16. ಈ x ಬೆಲೆನ ಈಗ ನಾವು ಈ ಉದ್ದ ಮತ್ತೆ ಅಗಲಗಳಿಗೆ ಹಾಕೋಬೇಕು. ಸರಿ, ಮೊದಲನೇದಾಗಿ ಅಗಲ ಎಷ್ಟು ಕೊಟ್ಟಿದ್ರು? x ಆಗಿರಲಿ. x ಬೆಲೆ ಎಷ್ಟು ಬಂದಿದೆ? 16. ಹಾಗಾದ್ರೆ x ಜಾಗದಲ್ಲಿ 16 ಹಾಕೊಂಡ್ರೆ ಅಗಲ ನಮಗೆ ಎಷ್ಟು ಬಂತು ವಿದ್ಯಾರ್ಥಿಗಳೇ? 16 ಮೀಟರ್ ಬಂತು. ಅದೇ ಥರ ಉದ್ದವನ್ನು ಕಂಡುಹಿಡ್ಕೊಳ್ಬೇಕಲ್ವಾ. ಸರಿ, ಉದ್ದ ಏನು ಕೊಟ್ಟಿದ್ದಾರೆ? 2x+1. x ಬೆಲೆ 16 ಹಾಕೊಂಡ್ರೆ 16 32 ಪ್ಲಸ್ 1 ಅಂದರೆ 33. ಹಾಗಾದರೆ ನಮಗೆ ಉದ್ದ ಎಷ್ಟು ಬಂದಿದೆ ವಿದ್ಯಾರ್ಥಿಗಳೇ? 33 ಮೀಟರ್ ಬರುತ್ತೆ. ಅರ್ಥ ಇದಲ್ವಾ? ಸರಿ, ಈ ರೀತಿ ನಾವು ಅಪ್ಲಿಕೇಶನ್ ಪ್ರಾಬ್ಲಮ್ ಕೊಟ್ಟಾಗ ನಾವು ಆ ಲೆಕ್ಕದಲ್ಲಿ ax² + bx + c ಇರೋ ಸಮೀಕರಣವನ್ನು ತಂದು ನಾವು ಸಮೀಕರಣವನ್ನು ಬಿಡಿಸಿ ಲೆಕ್ಕವನ್ನು ಮಾಡಬೇಕು. ಅರ್ಥ ಇದಲ್ವಾ? ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ವರ್ಗ ಸಮೀಕರಣವನ್ನ ನಾವು ಹೇಗೆ ಒಂದು ಸೂತ್ರವನ್ನ ಬಳಕೆ ಮಾಡಿಕೊಳ್ಳೋದು, ಅಂದ್ರೆ ಸೂತ್ರ ಯಾವ್ದಿದೆ ಇಲ್ಲಿ? x = -b ± √b² - 4ac/2a. ಈ ಸೂತ್ರವನ್ನ ಬಳಕೆ ಮಾಡಿಕೊಂಡು ಹೇಗೆ ವರ್ಗ ಸಮೀಕರಣವನ್ನು ಬಿಡಿಸಬೇಕು ಅನ್ನೋ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಅಭ್ಯಾಸವನ್ನ ಮಾಡಿದ್ವಿ. ಇಂದಿನ ತರಗತಿ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಧನ್ಯವಾದಗಳು.